ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮನೆಯಲ್ಲೇ ಮಸಾಲ ಯೂಸ್ ಮಾಡಿ ಯಾವ ರೀತಿ ಕಬಾಬ್ ಮಾಡೋದಂತ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಚಮಚದಷ್ಟು ಆಗಿದೆ ಪೇಸ್ಟ್. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಮನೆಯಲ್ಲೇ ಮಾಡಿರುವಂತಹ ಮೆಣಸಿನ ಹುಡಿ, ಮಸಾಲ ಹುಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಇದಕ್ಕೂ ಅಡುಗೆಗೂ ಹಾಕ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಇದು 3 ಚಮಚದಷ್ಟು ತಗೊಂಡಿದ್ದೀನಿ ಮೆಣಸಿನ ಹುಡಿ. ಆಮೇಲೆ ಅರಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ತುಂಬಾ ರುಚಿಯಾಗಿ ಬರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಕಾರ್ನ್ಫ್ಲೋರು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಆಮೇಲೆ ಒಂದು ಇಡೀ ಲಿಂಬು ತಗೊಂಡಿದ್ದೀನಿ. ಲಿಂಬು ರಸವನ್ನು ಚೆನ್ನಾಗಿ ಹಿಂಡಿಕೊಳ್ಬೇಕು. ನಾನಿದು 1 kgಯಷ್ಟು ಚಿಕನಿಗೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಬೇರೆ ಹುಳಿಗಿಂತ ಲಿಂಬು ರಸ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ನೀರು ಹಾಕಿ ಎಲ್ಲ ಕಲಸಬೇಡಿ, ಹೀಗೆ ಕಲಸಬೇಕು. ಆಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಡೀ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಸಾಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊಟ್ಟೆ ಮತ್ತು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಡೋದಿಲ್ಲ. ಈ ಥರ ಮತ್ತು ನೀರೆಲ್ಲ ಮಾಡಬಾರ್ದು. ನೀರೆಲ್ಲ ಹಾಕಿ ಕಲಸಬಾರ್ದು. ಈ ಥರ ಗಟ್ಟಿಯಾಗಿ ಕಲಸಬೇಕು. ಮೊಟ್ಟೆ ಮತ್ತು ಲಿಂಬು ಹಾಕಿರ್ತೀವಲ್ಲ, ಅದೇ ನೀರಲ್ಲಿ ಕಲಸಿದರೆ ಸರಿಯಾಗುತ್ತೆ. ಮತ್ತು ಚಿಕನಲ್ಲಿ ಕೂಡ ನೀರು ಬೀಳುತ್ತಲ್ಲ, ಅದಕ್ಕೋಸ್ಕರ ನೀರು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಪ್ಪನೇ ಇದ್ದರೆ ಪೀಸಿಗೆಲ್ಲ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಕೋಟಿಂಗ್ ಬಿಡಲ್ಲ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪನೇ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಪೀಸಿಗೆ ಕೂಡ ಹಿಡಿಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 3 ಗಂಟೆ ಆದರೂ, 2ರಿಂದ 3 ಗಂಟೆ ಆದರೂ ಮಸಾಲ ಇಟ್ಕೊಳ್ಳಿಕ್ಕೆ ಬಿಡಬೇಕು. ಆಗ ತುಂಬಾ ಉಪ್ಪು ಖಾರ ಹುಳಿಯೆಲ್ಲ ಇಟ್ಕೊಂಡು ತುಂಬಾ ರುಚಿಯಾಗುತ್ತೆ. ಆವಾಗಲೇ ಮಾಡಿದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಸ್ವಲ್ಪ ಹೊತ್ತು ಬಿಡಬೇಕು ಮಸಾಲೆ ಎಳೀಲಿಕ್ಕೆ. ಒಂದು 3 ಗಂಟೆ ಇಲ್ದಿದ್ರೆ ಒಂದು 2 ಗಂಟೆ ಆದರೂ ಬಿಡಬೇಕು. ನಾನೊಂದು 2-3 ಗಂಟೆ ನಂತರ ಈಗ ಫ್ರೈ ಮಾಡುವಂತ ನೋಡ್ತಾ ಇದ್ದೀನಿ. ಈಗ ಈ ಥರ ಕೋಟಿಂಗ್ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಬಿಸಿ ಮಾಡಿ ಕಾಯಿಸಬೇಕು. ನೋಡಿ, ಈಗ ಗಟ್ಟಿಯಾಗಿ ಎಲ್ಲ ಪೀಸಿಗೆ ಕೂಡ ತುಂಬಾ ಚೆನ್ನಾಗಿ ಮಸಾಲ ಹಿಡಿದಿದೆ. ಆಮೇಲೆ ನಾನೀಗೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ.
ನಾನು ಎಣ್ಣೆ ಸ್ವಲ್ಪ ತಗೊಳ್ತಾ ಇದ್ದೀನಿ. ಮತ್ತು ಅದು ಒಂದು ಸಲ ಇದು ನಾವು ಕಬಾಬ್ ಫ್ರೈ ಮಾಡಿದ ಮೇಲೆ ಮತ್ತು ನಾಳೆಗೆ ಮತ್ತೆ ಯೂಸ್ ಮಾಡಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಇವತ್ತಿಗೆ ಆಗುವಷ್ಟು ಎಷ್ಟು ಬೇಕು ಈಗ ಕಾಯಿಸಲಿಕ್ಕೆ ಅಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ಮತ್ತು ಒಂದೊಂದು ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿಯಾಗಿರಬೇಕು ಮತ್ತು ಸಿಮ್ಮಲ್ಲಿ ಸಣ್ಣ ಉರಿಯಲ್ಲಿ ಇಡಬೇಕು. ಆಮೇಲೆ ಒಂದೊಂದು ಪೀಸನ್ನು ಬಿಟ್ಕೊಳ್ತಾ ಇದ್ದೀನಿ. ನಾನು ತುಂಬ ದೊಡ್ಡ ದೊಡ್ಡ ಪೀಸ್ ಮಾಡಿಲ್ಲ, ಯಾಕೆಂದರೆ ಅದು ಮತ್ತೆ ಬೇಯುವುದಿಲ್ಲ ಬೇಗ. ಅದಕ್ಕೋಸ್ಕರ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಳ್ತದೆ ಅದಕ್ಕೋಸ್ಕರ. ಆಮೇಲೆ ಜೋರಾಗಿ ಉರಿಟ್ಟರೂ ಬೇಗ ಹೊರಗಡೆ ಕಾಯಿತು, ಒಳಗದಿಂದ ಬೆಂದಿರೋದಿಲ್ಲ. ಅದಕ್ಕೆ ನಿಧಾನ ಉರಿಯಲ್ಲಿ ನಿಧಾನದಲ್ಲಿ ಬೇಯಿಸಬೇಕು. ಮೊದಲಿಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು, ಆಮೇಲೆ ಉರಿ ಮಾತ್ರ ಕಡಿಮೆ ಇಟ್ಟಿರಬೇಕು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ನಿಧಾನವಾಗಿ ಒಂದೊಂದೇ ಪೀಸ್ ಬಿಡ್ತಾ ಬರ್ತಿದೆ ನೋಡಿ ಎಣ್ಣೆಯಿಂದ. ಆಮೇಲೆ ಕವಚ ಹಾಕಬೇಕು, ತಿರುಗಿಸಿ ಹಾಕಬೇಕು. ಒಂಥರ ನೋಡಿ ಕೋಟಿಂಗ್ ಎಷ್ಟು ಚೆನ್ನಾಗಿ ಹಿಡ್ದಿದೆ ನೋಡಿ. ಈಗ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಯಾಕೆಂದರೆ ಒಳಗಡೆಯಿಂದ ಮಾಂಸ ಬೇಯಬೇಕಲ್ಲ, ಪೀಸಸ್. ಜೋರಾಗಿಟ್ಟರೆ ಇದಾಗುತ್ತೆ, ಅದು ಕಪ್ಪಾಗುತ್ತೆ, ಒಳಗಡೆ ಬೇಯಲ್ಲ. ಹೊರಗಡೆಯಿಂದ ಬೆಂದ ರೀತಿ ಕಾಣಿಸುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೆ ನಿಧಾನ ಸಿಮ್ಮಲ್ಲಿಟ್ಟು ಕಾಯಿಸಬೇಕು, ಆಗ ಒಳಗದಿಂದ ತುಂಬ ಚೆನ್ನಾಗಿ ಕಾದಿರುತ್ತೆ. ಇದು ನಾನು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಯಾವತ್ತು ನಾವು ಒಂದು ಸಲ ಬಿಸಿ ಮಾಡಿ ಒಂದು ಸಲ ಫ್ರೈ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಅದನ್ನಿಟ್ಟು ಮತ್ತೆ ಯಾವುದಕ್ಕಾದ್ರೂ ಹಾಕಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರ. ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ನಾನು ಕೂಡ ಆ ರೀತಿ ಮಾಡಲ್ಲ. ಆದಷ್ಟು ತೆಂಗಿನ ಎಣ್ಣೆಯನ್ನೇ ಬಳಸಿ, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈಗ ತುಂಬ ಚೆನ್ನಾಗಿ ಫ್ರೈ ಬಂತು ನೋಡಿ, ಫ್ರೈ ಆಯಿತು. ಎಷ್ಟು ಚೆನ್ನಾಗಿ ಕೋಟಿಂಗ್ ಹಿಡ್ದಿದೆ ನೋಡಿ. ಇದು ಮನೆಯಲ್ಲೇ ಮಾಡಿರುವಂಥ ಮಸಾಲ ಪುಡಿ, ತುಂಬಾ ಚೆನ್ನಾಗಾಗುತ್ತೆ. ಎಣ್ಣೆ ಸರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮತ್ತು ಈಗ ಉಳಿದಿರುವ ಪೀಸನ್ನು ಕೂಡ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇದ್ದೀನಿ. ನೋಡಿ ತುಂಬ ದೊಡ್ಡ ದೊಡ್ಡ ಪೀಸ್ ಮಾಡಿಲ್ಲ, ನಾನೊಂದು ಮೀಡಿಯಮ್ ಸೈಜಿದು ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆನೂ ಜಾಸ್ತಿ ಬೇಕಂತೆಲ್ಲ ಏನು ಎಣ್ಣೆಯನ್ನು ವೇಸ್ಟು ಆಗಲ್ಲ. ಸಣ್ಣ ಸಣ್ಣ ಪೀಸ್ ಮಾಡೋದನ್ನು ಚೆನ್ನಾಗಿ ಬೇಯುತ್ತೆ, ಬೇಗನೂ ಫ್ರೈ ಆಗುತ್ತೆ. ಮತ್ತು ಅದೇ ರೀತಿ ನಾನು ಇನ್ನೊಂದು ಸಲ ಹಾಕಿದ್ದು ಕೂಡ ಫ್ರೈ ಆಗ್ತಾ ಬಂತು. ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹಿಡ್ದಿದೆ. ನಾವು ಹೊರಗಡೆಯಿಂದ ತಂದು ಮಾಡುವ ಕಬಾಬ್ ಪೌಡರ್ಗಿಂತ ಮನೆಯಲ್ಲೇ ಮಾಡಿ ಪೌಡರ್ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಆಗ ಮಾಡಿ ತಿನ್ಬೋದು ಸುಲಭದಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಡು ಮಾಡಿಕೊಂಡ್ರೆ ಆಯಿತು. ಆಮೇಲೆ ಕಾರ್ನ್ಫ್ಲೋರು, ಮೊಟ್ಟೆನ ಅದೇನು ಅಂಗಡಿಯಿಂದೆಲ್ಲ ಸಿಗುತ್ತೆ, ಅದನ್ನು ಹಾಕಿ ಮಾಡಿದರೆ ಆಯಿತು, ತುಂಬಾ ಚೆನ್ನಾಗಿ ಬರುತ್ತೆ. ಮೊಟ್ಟೆ ಮತ್ತು ಕಾರ್ನ್ಫ್ಲೋರ್ ಒಂದು ಹಾಕಲೇಬೇಕು, ಯಾಕೆಂದರೆ ಇಲ್ಲದಿದ್ದರೆ ಕೋಟಿಂಗ್ ಹಿಡಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದೇ ರೀತಿ ಉಳಿದಿರುವ ಪೀಸ್ಗಳನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಬಾಬ್ ಅಂತೂ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಇದೇ ರೀತಿ
ಟ್ರೈ ಮಾಡಿ. ಇನ್ನೊಂದು ಸಲ ಯಾವಾಗಾದರೂ ನಾನು ಮಸಾಲ ಪೌಡರಿದ್ದು ಕೂಡ ಯಾವ ರೀತಿ ಮಾಡೋದಂತೇಳಿ ಮಾಡ್ತೇನೆ, ವಿಡಿಯೋ ಒಂದು ಮಾಡ್ತೇನೆ ನಾನು ಅದೇ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಕೂಡ, ಏನು ಆರ್ಟಿಫಿಷಿಯಲ್ ಕಲ್ಲರ್ ಏನೂ ಹಾಕಿಲ್ಲ, ಮನೆಯದ್ದೇ ಮಸಾಲ ಪೌಡರ್ ಅದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದೇ ರೀತಿ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಒಳ್ಳೊಳ್ಳೆ ರೀತಿಯಾದ ಅಡುಗೆಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.